ನಿಮ್ಮ ಮನೆ ಹಾಗೂ ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿ ಹಾಗೂ ಏನು ಕೇಡು ಸಂಭವಿಸದ ಹಾಗೆ ಈ ರೀತಿ ರಕ್ಷಿಸಿಕೊಳ್ಳಿ. 1. ಮನೆಯ ಮುಂದೆ ತುಳಸಿಯು ಒಣಗಿ ಹೋಗಬಾರದು. ಒಂದು ವೇಳೆ ತುಳಸಿಯು ಒಣಗಿದರೆ ಅವರ ಮನೆಗೆ ಏನೋ ಗ್ರಾಚಾರ ಕಾದಿದೆ ಎಂದು ತಿಳಿಯಬೇಕು. ಆದ್ದರಿಂದ ಒಣಗಲು ಶುರುವಾದ ಗಿಡವನ್ನು ತೆಗೆದು ಹೊಸ ಗಿಡವನ್ನು ನೆಡಬೇಕು. 2. ನಾವು ನಮ್ಮ ಮನೆಯಲ್ಲಿ ಸಾಕಿರುವ ಸಾಕು ಪ್ರಾಣಿಗಳಿಗೆ ಏನಾದರೂ ಕಾಯಿಲೆ ಬಂದರೆ ನಾವಿನ್ನೂ ಹೆಚ್ಚಿನ ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ನಮಗೆ ಬರುವ ಕಷ್ಟಗಳು ಅಥವಾ ತೊಂದರೆಗಳು ಮೊದಲು ಪ್ರಾಣಿಗಳಿಗೆ ತೊಂದರೆಯಾಗುತ್ತದೆಂದು ಹೇಳಲಾಗುತ್ತದೆ. ಮೂರು, ಪ್ರತಿ ಶುಕ್ರವಾರದ ದಿನದಂದು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದರಿಂದ ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಗೆ ತಲಾ 7 ಬಾರಿ ನಿವಾಳಿಸಿ ಇಳಿ ತೆಗೆದು ಮನೆಯ ಮುಂದೆ ತುಳಿಯಬೇಕು. ಇದರಿಂದ ನಿಮ್ಮ ಮನೆಗೆ ಆಗಿರುವ ಕೆಟ್ಟ ದೃಷ್ಟಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. 4. ಅಮಾವಾಸ್ಯೆ ಅಥವಾ ಪೌರ್ಣಮಿಯಂದು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮನೆಯ ಬಾಗಿಲಿಗೆ ಇಳಿ ತೆಗೆದು ಹೊಸ್ತಿಲ ಮೇಲೆ ಇಟ್ಟು ಅರ್ಧ ಕಟ್ ಮಾಡಿ ಎಡದ್ದು ಬಲಕ್ಕೆ ಬಲದ್ದು ಎಡಕ್ಕೆ ನಿಂಬೆ ಹಣ್ಣಿನ ಹೋಳನ್ನು ಹೊಸ್ತಿಲ ಅಂಚಿನಲ್ಲಿ 2 ಕಡೆ ಇಡಿ. ಇದರಿಂದ ನಿಮ್ಮ ಮನೆಗೆ ಯಾವ ದುಷ್ಟಶಕ್ತಿಯೂ ಮನೆಯೊಳಗೆ ಪ್ರವೇಶಿಸುವುದಿಲ್ಲ. 5. ನಾವು ಪ್ರತಿನಿತ್ಯವೂ ಅಷ್ಟಗಂಧವನ್ನು ಹಣೆಯಲ್ಲಿ ಧರಿಸುವುದರಿಂದ ನಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯು ಸುತ್ತುವರೆದು ನಕಾರಾತ್ಮಕ ಶಕ್ತಿಯಿಂದ ಕಾಪಾಡುತ್ತದೆ. 6. ಪ್ರತಿದಿನ ಮುಂಜಾನೆ ಮನೆಯಲ್ಲಿ ಧೂಪವನ್ನು ಹಾಕಿದಲ್ಲಿ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯು ಹೊರಹೋಗಿ ಋಣಾತ್ಮಕ ಶಕ್ತಿಯು ಆವರಿಸಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. 7. ನಿಮಗೆ ಅನುಕೂಲವಿದ್ದಲ್ಲಿ ಪ್ರತಿದಿನದ ಮುಂಜಾನೆ ಎದ್ದು ಯಾರ ಮುಖವನ್ನು ನೋಡದೆ ಗೋಮಾತೆಯ ಕೆಚ್ಚಲನ್ನು ನೋಡಿದಲ್ಲಿ ಅಂದಿನ ದಿನ ಶುಭಪ್ರದವಾಗಿರುತ್ತದೆ. 8. ಪ್ರತಿದಿನದ ಮುಂಜಾನೆ ಎದ್ದು ಯಾರ ಮುಖವನ್ನು ನೋಡದೆ ತಾಯಿ ತುಳಸಿ ಮಾತೆಯನ್ನು ನೋಡಿದರೆ ಅಂದಿನ ದಿನವನ್ನು ಮಹಾತಾಯಿ ತುಳಸಿ ಮಾತೆ ಅದೃಷ್ಟದ ದಿನವನ್ನಾಗಿ ಮಾಡುತ್ತಾಳೆ. 9. ಮನೆಯಲ್ಲಿ ದೇವರ ಚಿತ್ರಪಟಗಳಿಗೆ ಮತ್ತು ವಿಗ್ರಹಗಳಿಗೆ ಗಂಧವನ್ನು ತೆಗೆದು ಹಚ್ಚುವುದರಿಂದ ಸಾತ್ವಿಕ ತರಂಗಗಳು ಹೆಚ್ಚಿ ನಮ್ಮ ಮನೆಯಲ್ಲಿ ಒಂದು ರೀತಿಯ ನೆಮ್ಮದಿಯು ಮನೆಯಲ್ಲಿ ಮೂಡುತ್ತದೆ. 10. ಪ್ರತಿ ಶುಕ್ರವಾರವಾಗಲಿ ಅಥವಾ ಮಂಗಳವಾರವಾಗಲಿ 7 ಮೆಣಸಿನಕಾಯಿ ಮತ್ತು ಕೊನೆಯಲ್ಲಿ ಒಂದು ನಿಂಬೆ ಹಣ್ಣನ್ನು ಮನೆಯ ಬಾಗಿಲಿಗೆ ಧೂಪವನ್ನು ಹಾಕಿ ತೂಗಿ ಹಾಕುವುದರಿಂದ ಮನೆಗೆ ಕೆಟ್ಟ ದೃಷ್ಟಿ ಆಗದಂತೆ ತಡೆಯುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.